ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವು ಏನನ್ನು ಓದ್ತಾ ಇದ್ದೀವಿ ಅಂದರೆ ದ ಮ್ಯಾಜಿಕ್ ನೆವರ್ ಎಂಡ್ಸ್. ದ ಮ್ಯಾಜಿಕ್ ಯಾವಾಗಲೂ ಮುಗಿಯೋದಿಲ್ಲ. ಇದು ಮ್ಯಾಜಿಕ್ ಬುಕ್ಕಿನ ಚಾಪ್ಟರ್. ಐ ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್ ಎವ್ರಿ ಡೇ ಆಫ್ ಮೈ ಲೈಫ್ ಆ್ಯಂಡ್ ಇಟ್ಸ್ ಇನ್ಕನ್ವಿನ್ಸಿಬಲ್ ಟು ಮೀ ನಾವ್ ದ್ಯಾಟ್ I could have lived day, months and years without practicing gratitude in some way every day. Gratitude has become a part of my personality. It is in my cell. It is a pattern in my subconscious mind. ಅಂದರೆ ಆಥರ್ ಅವ್ರು ಹೇಳ್ತಾ ಇದ್ದಾರೆ, ಅವರು ಪ್ರತಿದಿನವೂ ಗ್ರ್ಯಾಟಿಟ್ಯೂಡನ್ನು ಮಾಡ್ತಾ ಇದ್ದಾರಂತೆ. ಅವ್ರು ಗ್ರ್ಯಾಟಿಟ್ಯೂಡನ್ನ ಅವ್ರು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರಂತೆ. ಅದು ಅವರ ಪ್ರತಿಯೊಂದು ಸೆಲ್ಲಲ್ಲೂ, ಆಮೇಲೆ ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲೂ ಗ್ರ್ಯಾಟಿಟ್ಯೂಡು ತುಂಬಿಕೊಂಡಿದೆ. But if you get cashed up in life and forgot to practice gratitude over a period of time, the magic will evaporate. I use the magic in my life as my guide to let me know if I am practicing gratitude enough, or if I need to practice more. I watch my life carefully and I find that I am not feeling as happy. I increase my practice of gratitude. If a few little problems started appearing in a particular area of my life, I immediately increase the magical practice of gratitude in that area. ಅಂದರೆ ಆಥರ್ ಹೇಳ್ತಾ ಇದ್ದಾರೆ, ಅವರು ಗ್ರ್ಯಾಟಿಟ್ಯೂಡನ್ನು ಮಾಡಬೇಕಾದ್ರೆ ಖುಷಿಯಾಗಿರುತ್ತದೆ. ಬಟ್ ಲಾಂಗ್ ಟೈಮ್ ಆ ಗ್ರ್ಯಾಟಿಟ್ಯೂಡ್ ಮಾಡೋದನ್ನು ಬಿಟ್ಬಿಟ್ರೆ ಆ ಮ್ಯಾಜಿಕ್ಕು ನಮ್ಮಿಂದ ಹೊರಗಾಗ್ಬಿಡುತ್ತೆ. ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ನಮ್ಮ ಫೀಲಿಂಗಿಂದ. ನಾನು ಹ್ಯಾಪಿಯಾಗಿದ್ದೀನ, ಆ ಫೀಲಿಂಗ್ ನೀವು ಹ್ಯಾಪಿಯಾಗಿರೋದು ಅಷ್ಟಾಗಿ ಕಾಣಿಸ್ತಿಲ್ಲ ಅಂದರೆ ನೀವು ಗ್ರ್ಯಾಟಿಟ್ಯೂಡನ್ನು ಕಮ್ಮಿ ಮಾಡಿದ್ದೀರಾ ಅಂತ. ಸೊ ಆಮೇಲೆ ಏನಾದ್ರು ಪ್ರಾಬ್ಲಮ್ಸ್ ಬಂದರೆ ಅವರು ಆ ಏರಿಯಾನಲ್ಲಿ ಗ್ರ್ಯಾಟಿಟ್ಯೂಡನ್ನು ಇನ್ಕ್ರೀಸ್ ಮಾಡ್ತಾರೆ. ಅದರಿಂದ ಅವರಿಗೆ ಇನ್ನೂ ಜಾಸ್ತಿ ಹೆಲ್ಪ್ಫುಲ್ಲಾಗಿ ಆಗುತ್ತೆ. ಐ ಆಮ್ ನಾಟ್ ಬ್ಲೈಂಡ್ ಬೈ false appearance anymore. Instead, I look for the goodness to be grateful for in every circumstance, knowing that it's there, and then, like a puff of smoke, what was unwanted magically disappeared. ಅಂದರೆ ಇವ್ರು ಹೇಳ್ತಾ ಇದ್ದಾರೆ, ನಾವು ಗ್ರ್ಯಾಟಿಟ್ಯೂಡು ಕೃತಜ್ಞತೆಯಲ್ಲಿದ್ದಾಗ ಒಳ್ಳೆ ಸರ್ಕಮ್ಸ್ಟೆನ್ಸಸ್ಸು, ಒಳ್ಳೆ ವಿಚಾರಗಳು, ಒಳ್ಳೆ ಔಟ್ಕಮ್ಸ್ ಎಲ್ಲ ನಮಗೆ ಬರ್ತಾ ಇರುತ್ತೆ. ಬಟ್ ನಾವು ಗ್ರ್ಯಾಟಿಟ್ಯೂಡ್ ನಿಲ್ಲಿಸಿದಾಗ ಆ ಮ್ಯಾಜಿಕ್ ಅನ್ನೋದು ತನಗೆ ತಾನೇ ಮಾಯ ಆಗೋಗ್ಬಿಡುತ್ತೆ. ಐ ಸ್ಟಾರ್ಟೆಡ್ ಔಟ್ ಗಿವಿಂಗ್ ಥ್ಯಾಂಕ್ಸ್ ಫಾರ್ ಸ್ಮಾಲ್ ಥಿಂಗ್ಸ್ ಆ್ಯಂಡ್ ದ ಮೋರ್ ಥ್ಯಾಂಕ್ಫುಲ್ I become, the more my bounty increases. That's because what you focuses on expands. And when you focus on the goodness in your life, you create more of it. Opportunity, relationship, even money flow my way when I learn to be grateful, no matter what happens in my life. ಒಪೆರಾ ವಿನ್ಫ್ರೈ ಅವ್ರು ಏನು ಹೇಳಿದ್ದಾರೆ ಅಂದರೆ, ಐ ಸ್ಟಾರ್ಟೆಡ್ ಔಟ್ ಗಿವಿಂಗ್. ಅವರು ಚಿಕ್ಕ ಚಿಕ್ಕ ವಿಷಯಕ್ಕೂ ಥ್ಯಾಂಕ್ಸ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಮೋರ್ ಗ್ರೇಟ್ಫುಲ್ ಆದಾಗ ಐ ಬಿಕಮ್ ದ ಮೋರ್ ಮೈ ಬೌಂಡ್ ಟು ಇನ್ಕ್ರೀಸ್. ದಟ್ಸ್ ಬಿಕಾಸ್, ಯಾಕಂದರೆ ನೀವು ಏನನ್ನು ಫೋಕಸ್ ಮಾಡ್ತೀರೋ ಅದು ಇನ್ಕ್ರೀಸ್ ಆಗ್ತಾ ಬರುತ್ತೆ. ನೀವು ಒಳ್ಳೆಯದನ್ನು ಫೋಕಸ್ ಮಾಡಬೇಕಾದ್ರೆ ನಿಮ್ಮ ಲೈಫಲ್ಲಿ ಒಳ್ಳೆಯದನ್ನು ಜಾಸ್ತಿ ಆಗ್ತಿರುತ್ತೆ. ಆಮೇಲೆ ಆಪರ್ಚುನಿಟಿ, ರಿಲೇಷನ್ಶಿಪ್, ಈವನ್ ದ ಮನಿ ಫ್ಲೋ ಇರುತ್ತಲ್ಲ, ಅದು ಕೂಡ ಗ್ರ್ಯಾಟಿಟ್ಯೂಡಿನ ಹೆಲ್ಪಿಂದ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಟು ದ ಪ್ರಾಕ್ಟೀಸ್ ಆಫ್ ದ ಗ್ರ್ಯಾಟಿಟ್ಯೂಡಿನ ಪ್ರಾಕ್ಟೀಸಿಂದ ಯು ಆರ್ ಯೂಸಿಂಗ್ ಆ್ಯನ್ ಇನ್ಫಾಲಿಬಲ್ ಲಾ ಆಫ್ ಯೂನಿವರ್ಸ್. ನೀವು ಇನ್ಫಾಲಿಬಲ್ ಲಾ ಆಫ್ ಯೂನಿವರ್ಸನ್ನು ನೋಡ್ತಾ ಇದ್ದೀರಾ. ಇಟ್ ಈಸ್ ಎ ಗಿಫ್ಟ್ ಫ್ರಮ್ ದ ಯೂನಿವರ್ಸ್ ಟು ಯು ಆ್ಯಂಡ್ ಇಟ್ ಎಕ್ಸಿಸ್ಟ್ ಇನ್ ಆರ್ಡರ್ ಫಾರ್ ಯು ಟು ಯೂಸ್ ಇಟ್ ಆ್ಯಂಡ್ ಅಡ್ವಾನ್ಸ್ ಯುವರ್ ಲೈಫ್. ಅಂದರೆ ನೀವು ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸಿಂದ ನಿಮ್ಮ ಲೈಫನ್ನು ಇನ್ನೊಂದು ಮಟ್ಟಿಗೆ ತೊಗೊಂಡೋಗೋ ಹಾಗೆ ನೀವು ಮಾಡ್ಕೋಬೋದು. ಯೂನಿವರ್ಸ್ ಆ್ಯಂಡ್ ಯು, ದಿಸ್ ಈಸ್ ಆನ್ ದ ಲೆವೆಲ್. ಯೂನಿವರ್ಸ್ ಮತ್ತು ನೀವು ಅಂದರೆ ದೇರ್ ಇಸ್ ಎ ಲೆವೆಲ್ ದಟ್ ಯು ಆರ್ ರೀಚ್ಡ್ ವಿತ್ ಗ್ರ್ಯಾಟಿಟ್ಯೂಡ್ ದಟ್ ಕಾಸಸ್ ಅನ್ಲಿಮಿಟೆಡ್ ಅಬಂಡೆನ್ಸ್ ಇನ್ ಯುವರ್ ಲೈಫ್. The way that this level of the gratitude is reaching is through your relationship with the universe, or if you prefer, spirit or God. If you tend to think the universe is separate from you, when you think of it, look up above yourself towards the sky. While the universe most certainly is above you, it is also below you, it is also behind you, it is also besides you, it is also within every single thing and every single person. That means universe is within you. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದೀರಾ ಅಂದರೆ, ನೀವು ಆಮೇಲೆ ದೇವರು ಮೀನ್ಸ್ ಯೂನಿವರ್ಸ್, ಈ ಪ್ರಕೃತಿ
ಈ ಮ್ಯಾಜಿಕಲ್ ಪವರನ್ನು ಇವರು ಯೂನಿವರ್ಸ್ ಅಂತಾರೆ. ನೀವು ಆ ಗಾಡ್, ಆ ಶಕ್ತಿ ನೀವು ಬೇರೆ ಬೇರೆ ಅಂದ್ಕೊಂಡ್ರೆ ಅದು ಬೇರೆ ಬೇರೆ ಆಗುತ್ತೆ. ಬಟ್ ನೀವೇ ಯೋಚನೆ ಮಾಡಿ, ನಿಮಗೆ ಯಾವಾಗಲಾದ್ರೂ ಅದು ದೇವರು ನನ್ನ ಹತ್ರ ಇಲ್ಲ ಅಂದರೆ ನೀವು ಮೇಲೆ ನೋಡಿ ಅದು ಅಲ್ಲೂ ಇರುತ್ತೆ, ಕೆಳಗೆ ನೋಡಿ ಅಲ್ಲೂ ಇರುತ್ತೆ, ಪಕ್ಕನೂ ಇರುತ್ತೆ, ನಿಮ್ಮ ಹಿಂದೆನೂ ಇರುತ್ತೆ, ನಿಮ್ಮ ಮುಂದೆನೂ ಇರುತ್ತೆ, ನಿಮ್ಮ ಒಳಗೂ ಇರೋದು ಅದೇ ಯೂನಿವರ್ಸ್. ಆ್ಯಸ್ ಎಬೋವ್ ಆ್ಯಸ್ ಬಿಲೋ, ಆ್ಯಸ್ ಬಿಲೋ as below as above so below. With this knowledge alone you make work miracle. The embroiled tablet. ನೋಡಿ, ಇಲ್ಲಿ ಒಬ್ಬ ಫೇಮಸ್ ಪರ್ಸನ್ ಏನು ಹೇಳಿದ್ದಾರೆ ಅಂದರೆ, ಮೇಲ್ಗಡೆ ಇರೋ ಹಾಗೆ ಕೆಳಗಡೆ ಇರುತ್ತೆ, ಕೆಳಗಡೆ ಇರೋ ಹಾಗೆ ಮೇಲೆ ಇರುತ್ತೆ, ಪಕ್ಕ ಇರೋದ್ರ ಹಾಗೆ ಮುಂದೆ ಇದ್ದೇ ಇರುತ್ತೆ. ವೆನ್ ಯು ಅಂಡರ್ಸ್ಟ್ಯಾಂಡ್ ದಟ್ ದ ಯೂನಿವರ್ಸ್ ಈಸ್ ವಿತಿನ್ ಯು and by its very nature it is for you, wanting you to have more life, more health, more love, more beauty and more of everything you want, then you will feel genuinely grateful to the universe for everything you receive in your life, and you will have established a personal relationship between you and the universe. ನಾವು ಯೂನಿವರ್ಸಿನ ಬಗ್ಗೆ ನಾವು ಯೋಚನೆ ಮಾಡಬೇಕಂದ್ರೆ, ನಾವು ನ್ಯಾಚುರಲಿ ಯೂನಿವರ್ಸ್ ಬಗ್ಗೆ ಏನು ಮಾಡ್ತೀವಿ ಅಂದರೆ, ನಾವು ಅದರಿಂದ ಪೂರ್ತಿ ಜೀವನ ಇದೆ ಅಂತ ಅಂದ್ಕೊತೀವಿ. ಇದರಿಂದ ನಮಗೆ ಒಳ್ಳೆ ಲೈಫ್ ಸಿಗುತ್ತೆ, ಚೆನ್ನಾಗಿರೋ ಹೆಲ್ತ್ ಸಿಗುತ್ತೆ, ಚೆನ್ನಾಗಿರೋ ಲವ್ ಸಿಗುತ್ತೆ, ಚೆನ್ನಾಗಿರೋ ಬ್ಯೂಟಿ ಸಿಗುತ್ತೆ. ಆಮೇಲೆ ನಾವು ಜೆನ್ಯೂನ್ಲಿ ವಿ ಫೀಲ್ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಯು ಹ್ಯಾವ್ ಎಸ್ಟಾಬ್ಲಿಷ್ಡ್ ಎ ಪರ್ಸ್ನಲ್ ರಿಲೇಷನ್ಶಿಪ್ಪನ್ನು ನೀವು ಯೂಸ್ ಮಾಡ್ಕೊತೀರಾ ಬಿಟ್ವೀನ್ ಯು ಆಮೇಲೆ ಯೂನಿವರ್ಸ್ ಅಂತ. ದ ಮೋರ್ ಜೆನ್ಯೂನ್ ಗ್ರ್ಯಾಟಿಟ್ಯೂಡ್ ಯು ಫೀಲ್ ಟುವರ್ಡ್ಸ್ ದ ಯೂನಿವರ್ಸ್ ಫಾರ್ ಎವ್ರಿಥಿಂಗ್ ಯು ರಿಸೀವ್ ಆ್ಯಂಡ್ ಕ್ಲೋಸಸ್ ಯುವರ್ ರಿಲೇಷನ್ಶಿಪ್ ಬಿಕಾಸ್ with the universe, and that is when you have reached the level unlimited abundance for the magic abundance. ಅಂದರೆ ನೀವು ಯೂನಿವರ್ಸಿನ ಮೇಲೆ, ಈ ಪ್ರಕೃತಿ ಮೇಲೆ ನೀವು ಜೆನ್ಯೂನ್ ಆಗಿ 100% ಆಗಿ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಿದಾಗ ನಿಮಗೆ ಗೊತ್ತಿಲ್ಲದಲ್ಲೇ ನಿಮ್ಮದು ಆಮೇಲೆ ಅನ್ಲಿಮಿಟೆಡ್ ಅಬಂಡೆನ್ಸಿಂದು ಕನೆಕ್ಷನ್ ಆಗೋಗುತ್ತೆ. You will have opened your heart and mind completely to the magic of the gratitude, and with it you will touch the lives of everyone you come into contact with. You will become a friend of the universe. You will become a channel for unlimited blessings on earth. When you get up close and personal with the universe, when you feel that closeness of the universe within you, from that moment on the world will belong to you, and there will be nothing that you can't be, have or do. ನೋಡಿ, ನಿಮ್ಮದು ಆಮೇಲೆ ಆ ಯೂನಿವರ್ಸ್ ಮೇಲೆ ಕನೆಕ್ಷನ್ ಆದಾಗ ನೀವು ನಿಮ್ಮ ಲೈಫನ್ನು ಡ್ರಾಸ್ಟಿಕಲಿ, ಹಾರ್ಟ್ಫುಲ್ಲಿ, ಮೈಂಡ್ಫುಲ್ಲಿ ಅಂದರೆ ಪೂರ್ತಿ ನಿಮ್ಮ ಸೋಲ್ಫುಲ್ಲಿ ನೀವು ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೋಬೋದು. ಇದೇನೇ ಚಾನಲ್ ಆಗುತ್ತೆ, ನೀವು ಅನ್ಲಿಮಿಟೆಡ್ ಬ್ಲೆಸ್ಸಿಂಗ್, ಅನ್ಲಿಮಿಟೆಡ್ ಹ್ಯಾಬಿಟ್ಸ್ ಆ್ಯಂಡ್ ಅನ್ಲಿಮಿಟೆಡ್ ಥಿಂಗ್ಸನ್ನು ನಿಮ್ಮ ಕಡೆ ಸೆಳ್ಕೊಳೋದಕ್ಕೆ ಮತ್ತು ಹೇಳ್ಕೊಳೋದಕ್ಕೆ. ಗ್ರ್ಯಾಟಿಟ್ಯೂಡ್ is the answer. Gratitude is the cure for broken or difficult relationship, lack of health or money, and for unhappiness. Gratitude eliminates the fear, worry, grief, and depression, and brings happiness, clarity, patience, kindness, compassion, understanding, and peace of mind. Gratitude brings solutions to the problems and the opportunity. Gratitude is cure for broken or difficult relationship, lack of health or money, or for unhappiness. ಅಂದರೆ ಗ್ರ್ಯಾಟಿಟ್ಯೂಡ್ ಇದೆಯಲ್ಲ, ಅದರಿಂದ ನೀವು ಹೊಡೆದೋಗಿರೋ ಸಂಬಂಧನ ಪಡ್ಕೋಬೋದು, ನಿಮ್ಮ ಹೆಲ್ತನ್ನ, ನಿಮ್ಮ ಮನಿನ, ನಿಮ್ಮ ಖುಷಿನ, ಪ್ರತಿಯೊಂದರ. ಆಮೇಲೆ ನಿಮ್ಮ ಫಿಯರು, ವರಿ, ನಿಮ್ಮ ದುಃಖ ಎಲ್ಲ ಇದೆಯಲ್ಲ, ಅದರಿಂದ ಹೊರಗೆ ಬಂದು ನೀವು ಖುಷಿನ, ಆಮೇಲೆ ಕ್ಲಾರಿಟಿನ, ಆಮೇಲೆ ಪೇಷನ್ಸ್, ತಾಳ್ಮೆನ, ಕೈಂಡ್ನೆಸ್ಸನ್ನು, ಆಮೇಲೆ ಕಂಪ್ಯಾಷನನ್ನು, ಅಂದರೆ ಯಾವುದಾದ್ರು ಒಂದು ಥಿಂಗಿಗೆ ಮಾಡೋಂಥ ಕಂಪ್ಯಾಷನ್, ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್, ಆಮೇಲೆ ನಿಮಗೆ ಪೀಸ್ ಆಫ್ ಮೈಂಡು ಸಿಗುತ್ತೆ. ಗ್ರ್ಯಾಟಿಟ್ಯೂಡ್ ಬ್ರಿಂಗ್ಸ್ solution to problems and the opportunity, and where we fail to realize your dream. Gratitude is behind every success, and it opens the door to new ideas and discoveries. As a great scientist Newton and Einstein
wrote, "Imagine if every scientist followed in their footsteps, the world would be propelled into new territory of understanding, growth, and advancement. Current limit would be broken, and life-altering discovery would be made in technology, physics, medicine, psychology, astronomy, and every scientific field." ಆಮೇಲೆ ಗ್ರ್ಯಾಟಿಟ್ಯೂಡ್ ಅನ್ನೋದು ಪ್ರತಿಯೊಂದು ಸಕ್ಸಸ್ಸಿನ ಹಿಂದೆ ಇರುತ್ತೆ. ಅದು ನಮಗೆ ಹೊಸದಾಗಿರೋ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡುತ್ತೆ. ಅದು ಹೇಗೆ ಅಂದರೆ ನ್ಯೂಟನ್ ಅವ್ರು ಹೇಳಿದ್ರಲ್ಲ, ಆಮೇಲೆ ಐನ್ಸ್ಟೈನ್ ಅವ್ರು ಹೇಳಿದ್ರಲ್ಲ ಹಾಗೆ. ಸೊ ಸೈಂಟಿಫಿಕಲಿ ನಾವು ಅವರ ಮಾಡಿರೋ ಡಿಸ್ಕವರೀಸ್ ಬಗ್ಗೆ, ಅವ್ರು ಮಾಡಿರೋ ಎಲ್ಲ ಮೀನ್ಸ್ ಇಂಪಾರ್ಟೆನ್ಸ್ ಬಗ್ಗೆ ನೋಡ್ತಾ ನಾವು ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡಬೇಕು ಅಂತ. If gratitude become a mandatory subject in school, we would see a generation of the children who'd advanced our civilization through spectacular accomplishment and discovery, obliterating disagreement, ending war, and bring peace to the world. ಅದೇ ನಾವು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸನ್ನು ಒಂದು ಸ್ಕೂಲ್ ಸಬ್ಜೆಕ್ಟ್ ಆಗಿ ಮಾಡಿದ್ರೆ ನಮ್ಮ ಮುಂದೆ ಬರೋ ಅಂಥ ಮಕ್ಕಳು ಏನೋ ಫುಲ್ಲು ಒಂದು ಹೊಸ ಸಿವಿಲೈಸೇಷನನ್ನೇ ಮಾಡ್ಬೋದು. ಅದರಿಂದ ಒಂದು ಒಳ್ಳೆ ವಾರ್ ಇಲ್ದಲೇ ಇರೋವಂಥ ಪೀಸ್ಫುಲ್ ಆಗಿರೋ ವರ್ಲ್ಡು ಫಾರ್ಮ್ ಆಗುತ್ತೆ.